2027ರ ಐಪಿಎಲ್ಗೂ ಮುನ್ನ ಸಾಕಷ್ಟು ಆಟಗಾರರು ಫ್ರಾಂಚೈಸಿಗಳನ್ನು ಬದಲಾವಣೆ ಮಾಡ್ತಿದ್ದಾರೆ. ಈಗಾಗಲೇ ಕೆಲ ಬಿಗ್ ಪ್ಲೇಯರ್ಗಳೇ ಟೀಮ್ ಕೂಡ ಚೇಂಜ್ ಮಾಡಿದ್ದಾರೆ. ಈ ಲಿಸ್ಟ್ನಲ್ಲಿ ಸದ್ಯ ಹಲ್ಚಲ್ ಎಬ್ಬಿಸ್ತಾ ಇರುವಂತಹ ಹೆಸರು ಹಾರ್ದಿಕ್ ಪಾಂಡ್ಯ. ಟೀಮ್ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾಗೆ ಮುಂಬೈ ಇಂಡಿಯನ್ಸ್ ತಂಡದ ಹಾಲಿ ಕ್ಯಾಪ್ಟನ್ ಆಗಿರುವಂತಹ ಕುಂಫು ಪಾಂಡ್ಯ ಎಂಐ ಬಿಡೋದು ಕನ್ಫರ್ಮ್ ಆಗಿದೆ. ಬಟ್ ನೆಕ್ಸ್ಟ್ ಯಾವ ತಂಡ ಸೇರ್ತಾರೆ ಅನ್ನೋ ಬಗ್ಗೆ ಮಾತ್ರ ದಿನಕ್ಕೊಂದು ಅಪ್ಡೇಟ್ ಹೊರಬೀಳ್ತಿದೆ. ಈಗಿರುವಂತ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಹಾರ್ದಿಕ್ ಪಾಂಡ್ಯ ವಾಪಸ್ ಗುಜರಾತ್ ಟೈಟನ್ಸ್ಗೆ ಹೋಗುವಂತ ಪ್ಲಾನ್ ನಲ್ಲಿದ್ದಾರೆ. ಹಾಗಾದ್ರೆ ಮತ್ತೆ ಪಾಂಡ್ಯ ಜಿಟಿ ಸೇರ್ತಾರಾ? ಸೊ ಏನಿದು ಕಂಡೀಷನ್ ಪೆಂಡಿಂಗ್? ಪಾಂಡ್ಯ ಮೇಲೆ ಕಣ್ಣಿಟ್ಟಿರುವಂತ ಫ್ರಾಂಚೈಸಿಗಳ್ಯಾವು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದಲ್ಲಿ ಸದ್ಯ ಸೀಮಿತ ಓವರ್ಗಳ ಸ್ಟಾರ್ ಆಲ್ರೌಂಡರ್ ಅಂದ್ರೆ ಅದು ಹಾರ್ದಿಕ್ ಪಾಂಡ್ಯ. ಬ್ಯಾಟಿಂಗ್ ಇರಲಿ, ಬೌಲಿಂಗ್ ಇರಲಿ, ಮ್ಯಾಚ್ ವಿನ್ನಿಂಗ್ ಪ್ಲೇಯರ್. ಐಪಿಎಲ್ನಲ್ಲೂ ಕೂಡ ಕ್ಯಾಪ್ಟನ್ ಆಗಿ ಟ್ರೋಫಿ ಗೆದ್ದಿರುವಂತ ಸ್ಟಾರ್. ಆದರೆ ಯಾವಾಗ ಮುಂಬೈ ತಂಡಕ್ಕೆ ಕ್ಯಾಪ್ಟನ್ ಆದರೂ ಅಲ್ಲಿಂದ ಅವರ ನಸೀಬು ಚೆನ್ನಾಗಿಲ್ಲ. ಮುಂಬೈ ತಂಡದ ಪರ್ಫಾರ್ಮೆನ್ಸ್ ಕೂಡ ಅಷ್ಟಕ್ಕಷ್ಟೇ ಇದೆ. ಸೊ ಇದೇ ಕಾರಣಕ್ಕೆ ದೊಡ್ಡ ಬದಲಾವಣೆಗೆ ಸಿದ್ಧತೆ ನಡೆದಿದೆ. 2027ರ ಐಪಿಎಲ್ಗೂ ಮುನ್ನ ಪಾಂಡ್ಯ ಮುಂಬೈ ಬಿಡೋದು ಕನ್ಫರ್ಮ್ ಆಗ್ತಾ ಇದ್ದು, ಸದ್ಯ ಅವರನ್ನ ತಂಡಗಳಿಗೆ ಸೇರಿಸಿಕೊಳ್ಳೋಕೆ ಬೇರೆ ಬೇರೆ ಫ್ರಾಂಚೈಸಿಗಳ ಮಾಲೀಕರು ಕೂಡ ಡೀಲ್ ಪ್ಲಾನ್ಗಳನ್ನ ಮಾಡ್ತಾ ಇದ್ರು. ಆದ್ರೆ ಪಾಂಡ್ಯ ಮಾತ್ರ ಗುಜರಾತ್ ಟೈಟನ್ಸ್ ಮೇಲೆ ಕಣ್ಣಿಟ್ಟಿದ್ದಾರೆ. ಜಿಟಿ ಕ್ಯಾಪ್ಟನ್ಸಿ ಕೇಳಿದ ಪಾಂಡ್ಯ, ಆಫರ್ ತಿರಸ್ಕರಿಸಿದ ಗುಜರಾತ್. ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲೇ ಗುಜರಾತ್ ಟೈಟನ್ಸ್ ತಂಡ ತನ್ನ ಚೊಚ್ಚಲ 2022ರ ಐಪಿಎಲ್ ಟ್ರೋಫಿಯನ್ನ ಗೆದ್ದಿತ್ತು. ಹಾಗೆ 2023ರ ಫೈನಲಿಸ್ಟ್ ಆಗಿ ರನ್ನರ್ ಅಪ್ ಆಗಿದ್ರು. ಅದಾದ್ಮೇಲೆ 2024ರ ಸೀಸನ್ಗೆ ಪಾಂಡ್ಯ ಮುಂಬೈ ತಂಡವನ್ನ ಸೇರ್ಕೊಂಡಿದ್ರು, ಅದು ಕೂಡ ನಾಯಕನಾಗಿ. ಕಳೆದ 3 ವರ್ಷಗಳಲ್ಲಿ ಕ್ಯಾಪ್ಟನ್ ಆಗಿ ತಂಡವನ್ನ ಲೀಡ್ ಮಾಡಿದ್ರು ಕೂಡ ಇಂಡಿವಿಜುವಲ್ ಆಗಿ ಅವರ ಕಡೆಯಿಂದಲೂ ಕೂಡ ಒಳ್ಳೆ ಪ್ರದರ್ಶನ ಬರ್ತಾ ಇಲ್ಲ. ತಂಡದ ಗ್ರೋತ್ ಕೂಡ ಅಷ್ಟಕ್ಕಷ್ಟೇ ಇದೆ. ಹೀಗಾಗಿ ಎಂಐ ಕ್ಯಾಂಪ್ನಿಂದ ಹೊರಬಂದು ಮತ್ತೆ ಗುಜರಾತ್ ಗೂಡು ಸೇರಿಕೊಳ್ಳುವಂತ ಪ್ಲಾನ್ ನಲ್ಲಿದ್ದ ಪಾಂಡ್ಯಗೆ ಭಾರಿ ಹಿನ್ನಡೆಯಾಗಿದೆ. ಸೊ ಯಾಕೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಗುಜರಾತ್ ತಂಡಕ್ಕೆ ಕ್ಯಾಪ್ಟನ್ಸಿ ಜೊತೆ ಮರಳುವುದಾಗಿ ಪಾಂಡ್ಯ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಸೊ ಇಲ್ಲಿ ಎಂಐ ಬಿಡೋಕೆ ನಿರ್ಧಾರವನ್ನ ಮಾಡಿರುವಂತ ಹಾರ್ದಿಕ್ ಪಾಂಡ್ಯ ವಾಪಸ್ ಗುಜರಾತ್ ಟೈಟನ್ಸ್ ತಂಡಕ್ಕೆ ಹೋಗೋಕೆ ಪ್ಲಾನ್ ಮಾಡಿದ್ದಾರೆ. ಬಟ್ ಇಲ್ಲಿ ಏನಂತಂದ್ರೆ, ನನಗೆ ನಾಯಕತ್ವವನ್ನು ನೀಡಿದ್ರೆ ನಾನು ವಾಪಸ್ ಗುಜರಾತ್ ತಂಡಕ್ಕೆ ಬರ್ತೀನಿ ಎನ್ನುವುದಾಗಿ ಪಾಂಡ್ಯ ಹೇಳಿರುವಂತದ್ದು. ಸೊ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ, ಕ್ಯಾಪ್ಟನ್ ಡಿಮ್ಯಾಂಡ್. ಆದ್ರೆ ಪಾಂಡ್ಯರನ್ನ ಕರೆಸಿಕೊಳ್ಳೋಕೆ ಜಿಟಿ ರೆಡಿ ಇದ್ರೂ ಕೂಡ ನಾಯಕತ್ವವನ್ನ ನಿರಾಕರಣೆ ಮಾಡಿದೆ. ಎಸ್, ತಮ್ಮ ವಿನ್ನಿಂಗ್ ಕ್ಯಾಪ್ಟನ್ ಅಂದ್ರೆ ಟ್ರೋಫಿ ವಿನ್ನಿಂಗ್ ಕ್ಯಾಪ್ಟನ್ ಮತ್ತೆ ತಮ್ಮ ತಂಡಕ್ಕೆ ಬರ್ತಾರೆ ಅಂದಾಗ ಜಿಟಿ ಒಪ್ಕೊಂಡಿದೆ. ಓಕೆ ಬನ್ನಿ ಹಾರ್ದಿಕ್ ಪಾಂಡ್ಯ ಅಂತೇಳಿ ಹೇಳಿದೆ. ಆದ್ರೆ ನಾಯಕತ್ವವನ್ನ ಕೊಡಲ್ಲ ಅಂತೇಳಿ ಹೇಳ್ತಿರುವಂತದ್ದು. ಸೊ ನೀವು ಅವತ್ತು ಕ್ಯಾಪ್ಟನ್ಸಿಯನ್ನ ಬಿಟ್ಟು ಮುಂಬೈಗೆ ಹೋಗಿದ್ರಿ. ಸೊ ಈಗ ಮತ್ತೆ ಕ್ಯಾಪ್ಟನ್ ಆಗಿ ಬರ್ತೀನಿ ಅಂತಿದ್ದೀರಿ. ನೀವು ಒಬ್ಬ ಆಟಗಾರನಾಗಿ ತಂಡಕ್ಕೆ ಬರೋಕೆ ರೆಡಿ ಇದ್ರೆ ಓಕೆ, ವಿ ಆರ್ ಅಕ್ಸೆಪ್ಟ್. ಬಟ್ ನಿಮಗೆ ಕ್ಯಾಪ್ಟನ್ಸಿಯನ್ನ ಕೊಡಲ್ಲ ಅಂತೇಳಿ ನಿರಾಕರಣೆಯನ್ನ ಮಾಡ್ತಾ ಇದೆ ಗುಜರಾತ್ ಫ್ರಾಂಚೈಸಿ. ಹಾಗೆ ಗಿಲ್ ಅವರನ್ನ ನಾಯಕತ್ವದಿಂದ ಕೆಳಗಿಳಿಸೋಕೆ ಆಗಲ್ಲ ಎಂದಿರುವಂತ ಫ್ರಾಂಚೈಸಿ. ಸೊ ಇಲ್ಲಿ ಹಾರ್ದಿಕ್ ಪಾಂಡ್ಯ ಬಿಟ್ಟ ಮೇಲೆ ಶುಭನ್ ಗಿಲ್ ಅವರನ್ನ ಗುಜರಾತ್ ತಂಡ ಕ್ಯಾಪ್ಟನ್ ಆಗಿ ಮಾಡಿದೆ. ಸೊ ಅವರ ಅಂಡರ್ ನಲ್ಲಿ ಕೂಡ ತಂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಲಾಸ್ಟ್ ಸೀಸನ್ ಅಲ್ಲಿ ಫೈನಲಿಸ್ಟ್ ಕೂಡ ಆಗಿದ್ರು. ಅದು ಅಲ್ಲದೆ ಟೀಮ್ ಇಂಡಿಯಾ ನಾಯಕ ಶುಭನ್ ಗಿಲ್. ಸೊ ಇಂಥ ಟೈಮಲ್ಲಿ ಗಿಲ್ ಅವರನ್ನ ನಾಯಕತ್ವದಿಂದ ಕೆಳಗಿಳಿಸಿ ಪಾಂಡ್ಯಗೆ ಪಟ್ಟ ಕಟ್ಟೋಕ್ ಆಗಲ್ಲ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ನಾಯಕತ್ವ ಇಲ್ಲದೆ ಗುಜರಾತ್ ಪರ ಆಡಲ್ಲ ಎನ್ನುತ್ತಿರುವಂತ ಪಾಂಡ್ಯ. ಎಸ್, ಇಲ್ಲಿ ಒಂದ್ ಕಡೆ ಗುಜರಾತ್ ತಂಡ ಒಪ್ಕೊಳ್ತಾ ಇಲ್ಲ. ಆದ್ರೆ ನಾಯಕತ್ವ ಇಲ್ಲದೆ ನಾನು ಗುಜರಾತ್ ಪರ ಬರೀ ಆಟಗಾರನಾಗಿ ಆಡೋಕೆ ನಾನು ರೆಡಿ ಇಲ್ಲ ಅಂತೇಳಿ ಪಾಂಡ್ಯ ಹೇಳಿದ್ದಾರೆ. ಸೊ ಇಲ್ಲಿ ಕ್ಯಾಪ್ಟನ್ಸಿ ಬೇಡಿಕೆಯಿಂದ ಗುಜರಾತ್ ಹಾಗೆ ಪಾಂಡ್ಯ ನಡುವೆ ಸ್ವಲ್ಪ ಗೊಂದಲ ಇರುವಂತದ್ದು. ಒಂದ್ ಕಡೆ ಪಾಂಡ್ಯ ನನಗೆ ಕ್ಯಾಪ್ಟನ್ಸಿ ಕೊಡಿ ಅಂತ ಇದ್ರೆ, ಆ ಕಡೆ ಗುಜರಾತ್ ತಂಡ ಇಲ್ಲ ಆಟಗಾರನಾಗಿ ಬನ್ನಿ ಅಂತ ಇರೋದ್ರಿಂದ ಈ ಒಂದು ಡೀಲ್ ಅಥವಾ ಆಫರ್ ಏನಿದೆಯಲ್ಲ ಸ್ವಲ್ಪ ಇದು ಪೆಂಡಿಂಗ್ ನಲ್ಲಿ ಇದೆ. ಜೊತೆಗೆ ಸ್ವಲ್ಪ ಕನ್ಫ್ಯೂಷನ್ ಶುರುವಾಗಿದೆ. ಸೊ ಇಲ್ಲಿ ಪಾಂಡ್ಯಗೆ ನಾಯಕತ್ವ ಬೇಕು, ಆದ್ರೆ ಗಿಲ್ರನ್ನ ಕೆಳಗಿಳಿಸೋಕೆ ಗುಜರಾತ್ ತಂಡ ರೆಡಿ ಇಲ್ಲ. ಸೊ ಇದೇ ಕಾರಣಕ್ಕೆ ಈ ಡೀಲ್ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗುವಂತ ಸ್ಟೇಜ್ ನಲ್ಲಿದೆ. ಆದ್ರೆ ಬೇರೆ ಬೇರೆ ಫ್ರಾಂಚೈಸಿಗಳು ಮಾತ್ರ ಹಾರ್ದಿಕ್ ಪಾಂಡ್ಯ ಮೇಲೆ ಕಣ್ಣಿಟ್ಟಿದ್ದಾರೆ. ಅದು ಕೂಡ ಕೆಲವರು ವಿತ್ ಕ್ಯಾಪ್ಟನ್ಸಿ ಆಫರ್ ಅನ್ನ ನೀಡ್ತಿದ್ದಾರೆ. ಹಾಗಾದ್ರೆ ಹಾರ್ದಿಕ್ ಮೇಲೆ ಯಾವೆಲ್ಲ ಫ್ರಾಂಚೈಸಿಗಳು ಹದ್ದಿನ ಕಣ್ಣಿಟ್ಟಿವೆ ಅನ್ನೋದನ್ನ ನೋಡ್ತಾ ಹೋಗೋಣ. ದುಬಾರಿ ಸಂಭಾವನೆಯ ಜೊತೆಗೆ ಕ್ಯಾಪ್ಟನ್ಸಿ ನೀಡೋಕೆ ಕೆಕೆಆರ್ ಆಫರ್ ಅನ್ನ ನೀಡಿದೆ. ಸೊ ಇಲ್ಲಿ ಹಾರ್ದಿಕ್ ಪಾಂಡ್ಯ ನಮ್ಮ ತಂಡಕ್ಕೆ ಅಥವಾ ಕೆಕೆಆರ್ ತಂಡಕ್ಕೆ ಬಂದ್ರೆ ನಾವು ನಿಮಗೆ ದುಬಾರಿ ಸಂಭಾವನೆಯನ್ನ ಕೊಡೋಕ್ಕೂ ಕೂಡ ರೆಡಿ ಇದ್ದೇವೆ, ಜೊತೆಗೆ ನಾಯಕನಾಗಿ ಮಾಡ್ತೀವಿ ಅಂತೇಳಿ ಆಫರ್ ಅನ್ನ ನೀಡಿದೆ ಕೆಕೆಆರ್ ಎನ್ನುವಂತ ಸುದ್ದಿ ಇದೆ. ಸೊ ಅಜಿಂಕ್ಯ ರಹಾನೆ ನಾಯಕತ್ವದಲ್ಲಿ ಕಳೆದ 2 ಸೀಸನ್ಗಳಲ್ಲಿ ಕೆಕೆಆರ್ ತಂಡದ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಇದೆ. ಸೊ ಇಂಥ ಟೈಮಲ್ಲಿ ನಮಗೆ ಹಾರ್ದಿಕ್ ಪಾಂಡ್ಯನಂತ ಕ್ವಾಲಿಟಿ ಪ್ಲೇಯರ್ ಬೇಕು. ಸೊ ಅವರಿಗೆ ನಾವು ಬಂದರೆ ಕ್ಯಾಪ್ಟನ್ ಜೊತೆಗೆ ಒಳ್ಳೆ ಸಂಭಾವನೆ ಕೊಡೋಕೆ ರೆಡಿ ಇದ್ದೀವಿ ಅಂತೇಳಿ ಕೆಕೆಆರ್ ಆಫರ್ ನೀಡಿದೆ. ಜೊತೆಗೆ ಭವಿಷ್ಯದ ಸ್ಟಾರ್ ಆಲ್ರೌಂಡರ್ ಆಗಿ ಟ್ರೇಡ್ಗೆ CSK ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು.
ಸೊ CSK ತಂಡ ಕೂಡ ಕಳೆದ 3 ಸೀಸನ್ಗಳಿಂದ ಕಂಪ್ಲೀಟ್ ಆಗಿ ಹಳ್ಳ ಹಿಡಿದಿದೆ. ಸೊ ಜೊತೆಗೆ ಇರುವಂತಹ ಆಟಗಾರರ ಪ್ರದರ್ಶನ ಕೂಡ ಅಷ್ಟಕ್ಕಷ್ಟೇ ಇದೆ. ಸೊ ಮಿಡಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಸ್ಟ್ರೆಂತ್ ಹೆಚ್ಚಳ ಮಾಡೋದ್ರ ಜೊತೆಗೆ ಒಳ್ಳೆ ಆಲ್ರೌಂಡರ್ ಹುಡುಕಾಟದಲ್ಲಿದ್ದಾರೆ CSK. ಸೊ ಇಂಥ ಟೈಮಲ್ಲಿ ಬೇರೆ ಬೇರೆ ಆಟಗಾರರನ್ನ ಬಿಟ್ಕೊಟ್ಟು ನಾವು ಹಾರ್ದಿಕ್ ಪಾಂಡ್ಯರನ್ನ ತೆಗೆದುಕೊಳ್ತೀವಿ ಅಂತೇಳಿ ಪ್ಲಾನ್ ಅನ್ನ ಮಾಡಿದೆ CSK. ಇನ್ನು ಕ್ಯಾಪ್ಟನ್ ಹುಡುಕಾಟದಲ್ಲಿರುವಂತಹ ಲಕ್ನೋಗೂ ಕೂಡ ಪಾಂಡ್ಯ ಬೆಸ್ಟ್ ಚಾಯ್ಸ್ ಆಗಿ ಕಾಣ್ತಾ ಇರುವಂತದ್ದು. ಸೊ ಇಲ್ಲಿ ರಿಷಬ್ ಪಂತ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಿಂದ ಹೊರಬಂದು ವಾಪಸ್ ಡೆಲ್ಲಿಗೆ ಸೇರ್ಕೊಂಡಿದ್ದಾರೆ. ಸೊ ಇಂಥ ಟೈಮಲ್ಲಿ ಲಕ್ನೋಗೂ ಕೂಡ ಹೊಸ ನಾಯಕನ ಅಗತ್ಯ ಇದೆ. ಸೊ ಇಂಥ ಟೈಮಲ್ಲಿ ಅವರಿಗೆ ಪಾಂಡ್ಯ ಕೂಡ ಬೆಸ್ಟ್ ಚಾಯ್ಸ್ ಆಗಿ ಕಾಣ್ತಿದೆ. ಸೊ ಅವರು ಕೂಡ ಪಾಂಡ್ಯ ಮೇಲೆ ಕಣ್ಣಿಟ್ಟಿದ್ದು ಅವರನ್ನ ಟ್ರೇಡ್ ಆಗಿ ತಗೊಳ್ಳೋಕೆ ಪ್ಲಾನ್ ಮಾಡ್ತಿದ್ದಾರೆ. ಇನ್ನು ನಾಯಕತ್ವದ ಬದಲಾವಣೆ ಚಿಂತನೆಯಲ್ಲಿರುವಂತಹ ಡೆಲ್ಲಿಗೂ ಕೂಡ ಪಾಂಡ್ಯ ಟಾರ್ಗೆಟ್ ಇರುವಂತದ್ದು. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಏನಿದೆ, ಅಕ್ಷರ್ ಪಟೇಲ್ ಅವರ ಕ್ಯಾಪ್ಟನ್ಸಿಯಲ್ಲಿ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿಲ್ಲ. ಜೊತೆಗೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೂಡ ಬಂದಿಲ್ಲ ಪಟೇಲ್ ಕಡೆಯಿಂದ, ಅಕ್ಷರ್ ಪಟೇಲ್ ಕಡೆಯಿಂದ. ಹಾಗೆ ತಂಡದ ಪ್ರದರ್ಶನ ಕೂಡ ಅಷ್ಟಕ್ಕಷ್ಟೇ ಇದೆ. ಹೀಗಾಗಿ ಹಾರ್ದಿಕ್ ಪಾಂಡ್ಯರನ್ನ ಕರೆಸ್ಕೊಳ್ಳುವ ಏನ್ ಮಾಡೋದು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ ಡೆಲ್ಲಿ ತಂಡ. ಇನ್ನು ಜೈಸ್ವಾಲ್ರನ್ನ ಬಿಟ್ಟು ಹಾರ್ದಿಕ್ ಪಡೆಯೋಕೆ ರಾಜಸ್ಥಾನ ರಾಯಲ್ಸ್ ಕೂಡ ಐಡಿಯಾ ಮಾಡಿರುವಂತದ್ದು. ಇಲ್ಲಿ ಯಶಸ್ವಿ ಜೈಸ್ವಾಲ್ ರಾಜಸ್ಥಾನ ರಾಯಲ್ಸ್ ತಂಡದ ಓಪನರ್. ಆದರೆ ಮುಂಬೈ ಪರ ಓಪನರ್ ಆಗಿ ಇವರು ರೋಹಿತ್ ಶರ್ಮಾ ಇದ್ದಾರೆ. ಜೊತೆಗೆ ವಿದೇಶಿ ಆಟಗಾರರಿದ್ರೂ ಕೂಡ ಭವಿಷ್ಯದ ದೃಷ್ಟಿಯಿಂದ ಜೈಸ್ವಾಲ್ರನ್ನ ತಗೊಳ್ಳೋಕೆ ಡಿಮ್ಯಾಂಡ್ ಅನ್ನ ಕೇಳ್ತಾ ಇದೆ. ನಾವು ಹಾರ್ದಿಕ್ ಪಾಂಡ್ಯರನ್ನ ಬಿಟ್ಕೊಟ್ರೆ ನೀವು ಜೈಸ್ವಾಲ್ರನ್ನ ನಮಗೆ ಕೊಡಿ ಅಂತೇಳಿ ಮುಂಬೈ ತಂಡ ಕೇಳ್ತಾ ಇದೆ. ಸೊ ಈ ವಿಚಾರವಾಗಿ ಕೂಡ ಮಾತುಕತೆ ನಡೀತಾ ಇದೆ. ಹೀಗೆ 2027ರ IPLಗೂ ಮುನ್ನ ಹಾರ್ದಿಕ್ ಪಾಂಡ್ಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಫ್ರಾಂಚೈಸಿಗಳ ನಡುವೆ ಒಳಗೊಳಗೆ ಡೀಲ್ಗಳು ನಡೀತಾ ಇದ್ರೂ ಕೂಡ ಯಾವುದು ಫೈನಲ್ ಆಗ್ತಾ ಇಲ್ಲ. ಅವರ ಕಂಡೀಷನ್ಸ್ ಇವ್ರಿಗೆ ಇಷ್ಟ ಆಗ್ತಿಲ್ಲ, ಇವರ ಡಿಮ್ಯಾಂಡ್ಸ್ ಅವರಿಗೆ ಸರಿ ಆಗ್ತಾ ಇಲ್ಲ. ಸೊ ಯಾವುದು ಕೂಡ ಫೈನಲ್ ಆಗ್ತಿಲ್ಲ. ಆದರೆ 20ನೇ ಆವೃತ್ತಿಯಲ್ಲಿ ಪಾಂಡ್ಯ ಮುಂಬೈ ಬಿಡೋದಂತೂ ಗ್ಯಾರಂಟಿ ಇದೆ. ಸೊ ನಿಮ್ಮ ಪ್ರಕಾರ 2027ರ IPLಗೆ ಹಾರ್ದಿಕ್ ಪಾಂಡ್ಯ ಯಾವ ತಂಡವನ್ನ ಸೇರಿದ್ರೆ ಬೆಟರ್ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.